ಆತ್ಮೀಯ ಸ್ನೇಹಿತರೆ, ನಿಮ್ಮ ಪುನೀತ್ ಕಲಾವಿದ ಯೂಟ್ಯೂಬ್ ಚಾನಲ್ ಅರ್ಪಿಸುವ ನಮ್ಮೂರ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸರ್, ಕರ್ನಾಟಕಕ್ಕೆ ಒಂದು ಅದ್ಭುತವಾದಂಥ ಇಬ್ಬರು ನಟಿಯರನ್ನು ಕೊಟ್ಟಿದ್ದೀರಾ. ಬಾಲ ನಟಿಯರು ಈಗಲೇ ದೊಡ್ಡ ಸ್ಕ್ರೀನಲ್ಲಿ ಮಿಂಚ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಚಿತ್ರವಾದಂಥ ಕಾಂತಾರದಲ್ಲಿ ಅಭಿನಯ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಡ್ರಾಮಾ ಜೂನಿಯರ್ಸ್ನಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದಾರೆ. ಭಾಳ ಖುಷಿಯಾಗುತ್ತೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ ಸರ್. ನಮಸ್ತೆ. ನಿಮ್ಮ ಹೆಸರು ಹಾಗೆಯೇ ನಿಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ ಸರ್. ಪುರುಷೋತ್ತಮ ಅಂತ ನನ್ನ ಸ್ಕೂಲ್ ನೇಮು. ಬಟ್ 20 ವರ್ಷದಿಂದ ನಾನು ಆಟೋ ಓಡಿಸ್ತಾ ಇರೋದ್ರಿಂದ ಆಟೋ ಅಯ್ಯಪ್ಪ ಅಂತಲೇ ಎಲ್ಲ ಕಡೆ. ನಮ್ಮ ತಂದೆಗೂ ಅಯ್ಯಪ್ಪ ಅಂತಲೇ ಹೋಗೋದು. ನಮ್ಮ ತಾಯಿ ಹೆಸರು ಶಂಕರಮ್ಮ ಅಂತ, ನಮ್ಮ ವೈಫು ರೇಣುಕಾ ಅಂದ್ಬಿಟ್ಟು, ನಮ್ಮ ಮಕ್ಕಳು ಸಾನ್ವಿ ಮತ್ತು ಲಡ್ಡು ಲೇಖನ. ಸರ್, ನಿಮ್ಮ ಊರು ಯಾವುದು? ಸರ್, ನಮ್ಮದು ಹುಟ್ಟೂರು ಮೈಸೂರನ್ನೇ. ಈಗ ಸದ್ಯಕ್ಕೆ ಎರಗನಹಳ್ಳಿಲಿದ್ದೀವಿ. ಸರ್, ನಿಮ್ಮ ಕಾಯಕ ಯಾವುದು? ಆಟೋನೇ ಓಡಿಸ್ತಾ ಇದ್ದೀನಿ. ಆಟೋ ಓಡಿಸ್ತೀನಿ, ನಮ್ಮ ಜೀವನ ನಡಿಬೇಕು. ಸ್ಕೂಲ್ ಟ್ರಿಪ್ ಮಾಡ್ತೀವಿ, ಅದ್ರ ಮಧ್ಯ ಮನೆ ಶಿಫ್ಟಿಂಗ್ಗಳು ಯಾರು ಕರೆದ್ರೆ ಹೋಗ್ತೀನಿ. ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಮಾಡ್ತೀನಿ. ಮತ್ತು ತರಕಾರಿನೂ ಮಾರಕ್ಕೆ ಹೋಗ್ತೀನಿ ಕೆಲವು ಟೈಮು. ಮೊಳಕೆ ಕಾಳೆಲ್ಲ ಮೊನ್ನೆ ಮೊಳಕೆ ಕಾಳೆಲ್ಲ ಮಾರಕ್ಕೆ ಹೋಗಿದ್ದೆ, ಸೊಪ್ಪೆಲ್ಲ ತಗೊಂಡು. ಬಟ್ ಎಲ್ಲೂ ವ್ಯಾಪಾರ ಆಗಲಿಲ್ಲ ಸರಿಯಾಗಿ. ಹಾಕಿದ ಬಂಡವಾಳನೂ ಎತ್ತಕ್ಕಾಗಲಿಲ್ಲ. ಇರಲಿ, ಅದೆಲ್ಲ ಜೀವನದಲ್ಲಿ ಒಂದು ಅನುಭವಗಳಾಗ್ತಾ ಇರುತ್ತೆ. ಯಾಕಂದರೆ ಸಾಕಷ್ಟು ಏಳು ಬೀಳು ನೋವುಗಳು ತಿಂದಿದ್ದೀನಿ ಸರ್. ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ನಾವು ಮನೆಯಿಂದ ನಮ್ಮನ್ನ ಹೊರಗಡೆ ಹಾಕ್ತರು. ನಾವು ಆವಾಗ ಹೊರಗಡೆ ಬಂದು ಒಂದು ಬಾಡಿಗೆ ಮನೆ ಸಣ್ಣದಾಗಿ ಮಾಡ್ಕೊಂಡಿದ್ವಿ. ಎಲ್ರಿಗೂ ಗೊತ್ತಿರೋಂಗೆ ಕೊರೋನಾ ಅನ್ನೋದು ಬಂದು ಎಲ್ಲರ ಜೀವನದಲ್ಲಿ ಕಷ್ಟ ಆಗ್ಬಿಡ್ತು. ನಮಗೂ ಅಷ್ಟೇ ಆ ಟೈಮಲ್ಲಿ ಒಂದು ಊಟಕ್ಕೂ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ತುಂಬಾ ಸಫರ್ ಪಟ್ಟಿದ್ವಿ ಸರ್. ನಾನು ಲೋಡಿಂಗ್ ಕೆಲಸಕ್ಕೆ ಕೂಡ ಬಂಡಿಪಾಳ್ಯದಲ್ಲಿ ಹೋಗಿ ಲೋಡಿಂಗ್ ಕೆಲಸನೂ ಅನ್ಲೋಡಿಂಗ್ ಕೆಲಸನೂ ಮಾಡಿದ್ದೀನಿ. ಮನೆ ಶಿಫ್ಟಿಂಗ್ ಮಾಡ್ತೀನಿ. ಈಗಲೂ ಕೂಡ ಸ್ಪೇರ್ ಡ್ರೈವಿಂಗ್ಗಳೆಲ್ಲ ಕರೀತಾ ಇರ್ತಾರೆ, ಅದಕ್ಕೂ ಹೋಗ್ತಾ ಇರ್ತೀನಿ. ನಮ್ಮ ಮಕ್ಕಳು ಮತ್ತು ನಮ್ಮ ಕುಟುಂಬನ ಸಾಕೋಕ್ಕೋಸ್ಕರ ನಾನು ಇವತ್ತು ನನ್ನ ತೋಳಲ್ಲಿ ಬಳ ಇರೋದು ಎಷ್ಟು ದಿನ ಇರುತ್ತೋ ಅಲ್ಲಿ ಗಂಟ ನಾನು ದುಡಿತೀನಿ ಸರ್. ನಾನು ಕಷ್ಟಪಡೋದಕ್ಕಂತೂ ನಾನು ಹಿಂಜರಿಯಲ್ಲ. ಅದಕ್ಕೆ ತಕ್ಕಂಗೆ ಪ್ರತಿಫಲ ಸಿಗ್ತದೆ ಸಾಕು ಸರ್. ಕೆಲವು ಟೈಮ್ ಕೆಲಸಗಳು ಮಾಡ್ತೀವಿ ಕಷ್ಟಪಟ್ಟು, ಕೆಲವು ಟೈಮ್ ಅದು ತಕ್ಕಷ್ಟು ಪ್ರತಿಫಲ ಸಿಗೋದೇ ಇಲ್ಲ. ಸರ್, ನಿಮ್ಮ ನೋವಿನ ಯಾತ್ರೆಯಲ್ಲಿ ನಿಮ್ಮ ಮಕ್ಕಳು ಸಾಧನೆಯ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ಸರ್. ಎಲ್ಲಿ ಕಷ್ಟ ಇರುತ್ತೋ ಅಲ್ಲಿ ಸಾಧನೆ ಹೆಮ್ಮರವಾಗಿ ಬೆಳೀತದೆ ಅಂತ ಒಂದು ಎಕ್ಸಾಂಪಲ್ ಆಗಿದೆ. ಸರ್, ನೀವು ಕೂಡ ಒಂದು ಚಲನಚಿತ್ರದಲ್ಲಿ ಅಭಿನಯಿಸಿದ್ರಿ ಅಂದ್ರಿ, ಅದ್ರ ಬಗ್ಗೆ ಹೇಳೋದಾದರೆ? ಖಂಡಿತ ಸರ್, ನೀವು ಹೇಳಿದ್ದು ನಿಜಾನೇ. ನಾನೊಂದು 96ಅಲ್ಲಿ ಮೇಘಮಾಲೆ ಅಂತ ಒಂದು ಫಿಲಮ್ ಮಾಡಿದರು ನಮ್ಮ ರಘುವಣ ಅಂತ, ಸುನದ್ರಾಜ್ ಸರ್ ಅಂತ ಅವ್ರ ಹೆಸರು ಮೂವಿಲಿ. ಏನಂದರೆ ಅವ್ರದ್ದು ಒಂದು ಮಧುರ ಮೈತ್ರಿ ಅಂತ ಒಂದು ಫಿಲಮ್ ಬಂತು. ಆ ಫಿಲಮಲ್ಲಿ ನನಗೊಂದು ಚಾನ್ಸ್ ಕೊಟ್ಟರು. ಸೊ ನಾನು ಅಲ್ಲಿ ಮಧುರ ಮೈತ್ರಿ ಫಿಲಮಲ್ಲಿ ಅರಾಕ್ ಶಾಪಲ್ಲಿ ಒಂದು ಸೀನ್. ಸೂಪರ್ ಸರ್. ಕಲೆ ಅನ್ನೋದು ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಬಂದಿದೆ ಅಂತ ಹೇಳ್ಬೋದು. ಸರ್, ಈಗ ನಿಮ್ಮ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್, ಏನಿಲ್ಲ, ನಮಗೆ ಎಜುಕೇಷನ್ ಇಲ್ಲ, ಹಾಗೆ ನಮ್ಮ ಮಕ್ಕಳು ಆ ಥರ ಆಗೋದು ಬೇಡ. ಅವರು ಎಜುಕೇಷನಲ್ಲಿ ಮುಂದುವರಿಲಿ ಅನ್ನೋದೇ ನಮ್ಮ ಆಸೆ, ನಮ್ಮಾಗಲಿ ನಮ್ಮ ಫ್ಯಾಮಿಲಿಗಾಗಲಿ. ಕಲೆ ಅನ್ನೋದು ಅವ್ರನ್ನ ಕೈ ಬೀಸಿ ಕರೆದಿದೆ ಸರ್. ಆ ಕಲಾ ಸರಸ್ವತಿ ಒಲ್ದಿದ್ದಾರೆ. ಇವರು ಚಾನ್ಸ್ ಸಿಗ್ತಾರೆ ಸರ್ ಫಿಲಮಲ್ಲೂ ಮಾಡಲಿ, ಅದ್ರ ಜೊತೆಗೆ ಎಜುಕೇಷನ್ನು ತಗೊಂಡೋಗಲಿ. ನಮ್ದೇನಂದರೆ ಸರ್, ನಾವು ಜನಗಳನ್ನ ನಗಿಸ್ಬೇಕು. ಆ ನಗುಲಿ ಅವ್ರ ನಗುಲಿ ನಮ್ಮ ನೋವನ್ನ ನಾವು ಮರಿಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಮಕ್ಕಳು ಕೂಡ ಎಲ್ಲರೂ ನಗಿಸ್ಲಿ. ಎಲ್ಲರೂ ನಗೋದ್ರಿಂದ ನಮ್ಮ ಕುಟುಂಬಕ್ಕಾಗಲಿ ನಮ್ಮ ಮನೆಯವ್ರಿಗಾಗಲಿ ಎಲ್ರಿಗಾಗಿರೋ ನೋವನ್ನ ನಾವು ಮರೆಯೋಣ ಅಂತ ಇಷ್ಟಪಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಮಕ್ಕಳ ಸಾಧನೆಯಲ್ಲಿ ಖುಷಿಯ ಗೂಡನ್ನು ಕಟ್ಟಿಕೊಂಡು ಪ್ರತಿನಿತ್ಯ ಆಟೋ ಓಡಿಸುತ್ತಾ ತನ್ನ ಕುಟುಂಬವನ್ನು ಸಾಗಿಸ್ತಾ ಇರುವಂತಹ ನಮ್ಮ ಆಟೋ ಅಯ್ಯಪ್ಪ ಸರ್ ಅವರ ಜೀವನವನ್ನು ನೋಡಿ. ಅವರು ಒಂದೇ ಒಂದು ಮಾತು ಹೇಳ್ತಾರೆ, ನಾವು ಯಾವತ್ತೂ ಧೃತಿಗೆಡಬಾರ್ದು, ಯಾವತ್ತೂ ತಾಳ್ಮೆನ ಕಳ್ಕೊಬಾರ್ದು ಅಂತ. ಆ ತಾಳ್ಮೆನೇ ಇವತ್ತಿನ ಒಂದು ಸಾಧನೆಗೆ ಹೆಜ್ಜೆ ಆಗಿದೆ ಅಂತ ಹೇಳ್ಬೋದು. ಸರ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿಯಾಯಿತು. ನಿಮಗೆ ಧನ್ಯವಾದಗಳು ಸರ್. ನಮಸ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಗಂಡಿಗೆ ಹೆಣ್ಣು ಆಸರೆಯಾಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಆಟೋ ಅಯ್ಯಪ್ಪ ಸರ್ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಜೊತೆಯಾಗಿರುವಂತಹ ಅವರ ಧರ್ಮಪತ್ನಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರ ಬಗ್ಗೆನೂ ಒಂದಷ್ಟು ಮಾತುಗಳನ್ನ ಆಡೋಣ, ಅವರ ಜೀವನ ಹೇಗಿದೆ ಅಂತ ನೋಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ನಿಮ್ಮ ಬಗ್ಗೆ ಹೇಳೋದಾದರೆ? ನಮ್ಮದೇನು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇಲ್ಲ ನಾವು. ನಮ್ಮದೇನಂದರೆ ತುಂಬ ಕಷ್ಟದಲ್ಲೇ ಇರೋದು ನಾವು. ಬಟ್ ಅದನ್ನು ಹೇಳ್ಕೊಬಾರ್ದು, ಮಕ್ಳಿಗೆ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿಕೊಂಡು, ನಮ್ಮ ಮನೆಯವ್ರು ಆಟೋ ಡ್ರೈವರ್ ಆಗಿದ್ರು ಮಕ್ಕಳಿಗೆ ಆಟೋ ಡ್ರೈವರ್ ಅಂದರೆ ಅವರು ಒಂದು ಓಪನ್ ಆಟೋದಲ್ಲಿ ಹೋಗೋದು ಅದೊಂಥರ ಖುಷಿ ವಿಷಯ ಥರ ಅವ್ರಿಗೆ
ಬೆಳೆಸ್ತಾ ಇದ್ದೀವಿ ನಾವು. ಕಾರಲ್ಲಿ ಓಡಾಡಿದ್ರೂ ಅಷ್ಟು ಖುಷಿ ಸಿಗಬಾರ್ದು ಅವರಿಗೆ, ಅಷ್ಟು ಚೆನ್ನಾಗಿ ಆಟೋದಲ್ಲಿ ಓಡಾಡ್ಕೊಂಡು ಅವರು ಲೈಫ್ ಲೀಡ್ ಮಾಡ್ತಿದ್ದಾರೆ. ಲಕ್ಸುರಿ ಲೈಫ್ನ ಲೀಡ್ ಮಾಡಲಿಲ್ಲ ಅಂದರೂ ಕೂಡ ಮಕ್ಕಳನ್ನ ರಾಯಲಾಗಿ ನೋಡ್ಕೊತಾ ಇದ್ದೀರಾ ಅಂತ ಹೇಳಿದ್ರಿ. ಭಾಳ ಖುಷಿ ಆಯಿತು ಮ್ಯಾಮ್. ಯಾವುದು ಈಗ VIP ಮಕ್ಕಳುಗಳು ಕಾರ್ನಲ್ಲಿ ಮೇಲ್ಗಡೆ ಕೂತ್ಕೊಂಡು ನೋಡೋ ಅಂಥ ದೃಶ್ಯಗಳನ್ನ ನೀವು ಆಟೋದಲ್ಲೇ ಒಂದು ಅದ್ಭುತವಾಗಿ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರಿ. ನೋಡಿ, ಬಡತನದಲ್ಲಿ ಸಿರಿತನವನ್ನು ಕಾಣ್ತಾ ಇರುವ ನಿಮ್ಮ ಕುಟುಂಬದ ಪರಿಚಯ ಹೇಗಿದೆ ಮ್ಯಾಮ್? ನಿಮ್ಮ ಕುಟುಂಬದ ಸದಸ್ಯರ ಎಲ್ಲರ ಸಪೋರ್ಟ್ ಹೇಗಿದೆ ಮ್ಯಾಮ್? ಸರ್, ಮದುವೆ ಆಗಿದ್ದಷ್ಟೇ ಖುಷಿ. ಮದುವೆ ಆದಮೇಲೆ ಜೀವನ ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಕಷ್ಟದ ಸರಮಾಲೆಗಳೇ ಬಂದ್ಬಿಡ್ತು ನಮಗೆ. ಏನಂತಂದರೆ ಈಗ ತವ್ರ ಮನೆ ಕಡೆ ಒಂಥರ ಅಂದರೆ ಅವರು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದರೆ, ಗಂಡನ ಮನೆ ಕಡೆ ಒಂಥರ ಪ್ರಾಬ್ಲಮ್ ಇರುತ್ತೆ. ಬಟ್ ಎಲ್ಲನೂ ನಿಭಾಯಿಸ್ಕೊಂಡು ಹೊರ್ಗಡೆ ಬಂದು ಈ ಸ್ಟೇಜಿಗೆ ಬರೋದಕ್ಕೆ ತುಂಬ ಸಫರ್ ಮಾಡಿದ್ದೀವಿ ಒಟ್ಟಿನಲ್ಲಿ. ಇಲ್ಲಿವರೆಗೂ ಬಂದು ನಮ್ಮ ಮಕ್ಕಳನ್ನ ಈ ಥರ ಎಲ್ಲ ಗುರ್ತಿಸಿ ಈ ಒಂದು ಸ್ಟೇಜಿಗೆ ಕರ್ಕೊಂಡು ಬರೋದಕ್ಕೆ ನಾನಾಗಲಿ, ನಮ್ಮ ಮನೆಯವರಾಗಲಿ, ನಮ್ಮಪ್ಪ ತುಂಬ ಕಷ್ಟಪಟ್ಟಿದ್ದೀವಿ ಸರ್. ಮೇಡಮ್, ನೀವೊಂದು ಮಾತನ್ನ ಹೇಳ್ತಾ ಇದ್ರಿ ನಾವು ಕೂತಿದ್ದಾಗ, ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಬಹಳ ಕಷ್ಟವನ್ನು ಅನುಭವಿಸ್ದೆ ಅಂತ. ಅದು ಯಾವ ರೀತಿ ಇತ್ತು ಮೇಡಮ್? ನಂದು ಕನ್ಸೀವ್ ಆಗಿತ್ತು. ನನಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಅವಾಗ, ನಮ್ಮದು ಈ ಥರ ರಿಸಲ್ಟ್ ಬರುತ್ತೆ ಅಂತೇಳ್ಬಿಟ್ಟು. ಬಟ್ ಡಾಕ್ಟ್ರು ತುಂಬ ಫೇವರಬಲ್ ಆಗಿ ಮಾತಾಡಿದ್ರು ಅವತ್ತು. ಬಟ್ ಆದರೆ ಅದನ್ನು ನಾವು ತಗೊಳಕ್ಕೆ ರೆಡಿ ಇರಲಿಲ್ಲ, ಅವ್ರು ಹೇಳಿದ್ದೆಲ್ಲ. ನಾನು ಅಮ್ಮ ಜೊತೆಗೆ ನಿಂತ್ಕೊಂಡು ಅಪ್ಪ ಅಮ್ಮನೇ ಹೇಳಿದ್ರು, ನಿಮಗೆ ಸಾಕೋಕ್ಕಾಗಲಿಲ್ಲ ಅಂದರೆ ನಾವು ಸಾಕ್ತೀವಿ ಅಂತ. ಲಡ್ಡು ಅವಾಗ ಇನ್ನು 1.5 ತಿಂಗಳು ಪಾಪು ಹೊಟ್ಟೆ ಒಳಗಿದ್ಲು. ಅವಳು ಅಂದರೆ ನಮಗೆ ಬೇಡ ಅವಳು ಅಂತೇಳಿ ನಾವೇ ಡಿಸೈಡ್ ಮಾಡ್ಕೊಂಡ್ವಿ. ಏಕೆಂದರೆ ನಮಗೆ ಸಾಕೋ ಕೆಪಾಸಿಟಿ ಇಲ್ಲ, ಇರೋದು ಒಂದು ಆಟೋ. ಇನ್ನೂ ನಾನು ಅಂದರೆ ಕೆಲ್ಸಕ್ಕೆ ಹೋಗೋ ಸಿಚುಯೇಷನ್ ಇನ್ನೂ ಇರಲಿಲ್ಲ ನನಗೆ ಅವಾಗ. ಬೇಡ ಅಂತ ಆ ಮಗುನ ಎಷ್ಟು ಸರಿ ಸಾರಿ ಕೇಳಿದ್ದೀವೋ ಗೊತ್ತಿಲ್ಲ ನಾವು. ಆ ಮಗು ಹುಟ್ಟಿದ ಮೇಲೆ ಅವತ್ತು ಡಾಕ್ಟ್ರ್ ಹತ್ರ ತೋರಿಸೋದಕ್ಕೂ ನಮ್ಮ ಹತ್ರ ಕಾಸು ಇರ್ತಿರ್ಲಿಲ್ಲ. ಆಮೇಲೆ ಅಪ್ಪ ಅಮ್ಮ ಮತ್ತು ನಮ್ಮ ಮನೆಯವರು ಜೊತೆಯಾಗಿ ನಿಂತ್ಕೊಂಡು ಇಲ್ಲ ನಾವು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಸಪೋರ್ಟಿಂದನೇ ಲಡ್ಡು ಹುಟ್ಟಿರೋದು. ನನ್ನ ಸ್ವಂತ ಶ್ರಮ ಅಂತ ಏನು ನನ್ನ ಲಡ್ಡುಗೆ ಮಾಡೋಕ್ಕೆ ಆಗಲಿಲ್ಲ ನನಗೆ ಆ ಟೈಮಲ್ಲಿ. ಮಗು ಹುಟ್ಟಿದ ಮೇಲೆ ಅಷ್ಟೇ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ಕೊಂಬಂದಿರೋದು. ಅಲ್ಲಿವರೆಗೂ ಲಡ್ಡುಗೆ ಏನಾದರೂ ಮಾಡಿದ್ದಾರೆ ಅಂತಂದರೆ ಅದು ನನ್ನ ಅಪ್ಪ ಅಮ್ಮ, ಅದು ಬಿಟ್ಟರೆ ನಮ್ಮ ಮನೆಯವರು ಅಷ್ಟೇ. 5 ತಿಂಗಳು ಸ್ಕ್ಯಾನಿಂಗಿಗೆ ಅಂತ ಬರೆದಾಗ ಸ್ಕ್ಯಾನಿಂಗ್ ಮಾಡ್ಸೋಕ್ಕೂ ದುಡ್ಡಿರಲಿಲ್ಲ ಅವಾಗ. ಮೇಡಮ್, ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಕಷ್ಟಗಳಿದ್ದೇ ಇರುತ್ತೆ. ಹೀಗೇ ಕೆಲವು ದೇವರು ಹೀಗೆ ಒಂದು ಚದುರಂಗ ಆಟಗಳನ್ನ ಆಡ್ತಾ ಇರ್ತಾನೆ ಅಂತ ಹೇಳ್ತಾ, ದಯವಿಟ್ಟು ಬೇಜಾರಾಗ್ಬಿಡಿ ಮೇಡಮ್. ಆಗುವುದೆಲ್ಲ ಒಳ್ಳೆಯದಕ್ಕೆ, ಮುನ್ನಡೆ ಅಂತ ಮುಂದೋಗೋಣ. ಮೇಡಮ್, ನಿಮ್ಮ ತಾಯಿಯವರು ಯಾವ ರೀತಿ ಸಪೋರ್ಟಿವ್ ಆಗಿದ್ದರು? ಹಾಗೆಯೇ ಅವ್ರನ್ನ ಕಳ್ಕೊಂಡಾಗ ಯಾವ ಪರಿಸ್ಥಿತಿಲಿದ್ರಿ ನೀವು? ನಾನು ಆಫೀಸ್ಗೆ ಹೋಗಿ 1.5 ಅವರ್ ಆದಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿದರು, ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ, ಸ್ವಲ್ಪ ಎಮರ್ಜೆನ್ಸಿ ಇದೆ, ನೀನು ಬರಬೇಕು ಅಂತೇಳಿ. ಆಮೇಲೆ ಸರಿ ಅಂತ ನಾನು ಅಮ್ಮನ ನೋಡೋಕ್ಕೆ ಅಂತ ಹಾಸ್ಪಿಟಲ್ಗೆ ಹೋದಾಗ ಅಮ್ಮನಿಗೆ ಅಂದರೆ ಮೂಗಿಂದ ಪೈಪು, ಕೈಗೆ ಕಾಲಿಗೆ ಎಲ್ಲ ಪೈಪ್ ಹಾಕ್ಬಿಟ್ಟಿದ್ರು. ಅಂದರೆ ಹಾಸ್ಪಿಟ್ಲ್ ಮುಖ ನಾನು ನೋಡಿದ್ದು ಡೆಲಿವರಿ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ಹಾಸ್ಪಿಟಲೇ ನೋಡಲೇ ಇಲ್ಲ ನಾನು. ಬಟ್ ಆ ಸ್ಥಿತಿಯಲ್ಲಿ ಅಮ್ಮನ ನೋಡಿದಾಗ ತುಂಬ ಬೇಜಾರಾಯಿತು, ತುಂಬ ಅಳು ಬಂತು. ನನಗೆ ನನ್ನ ತಂಗಿಗೆ ನಾನು, ನನಗೆ ನನ್ನ ತಂಗಿ ಹೀಗೆ ಹಾಸ್ಪಿಟ್ಲಲ್ಲಿ ಅಂದರೆ ಇದ್ದಿದ್ದು ಒಂದೇ ದಿನ ಹಾಸ್ಪಿಟ್ಲಲ್ಲಿ. ಬಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೆ ಇರೋ ಥರ ಲೈಫು ಅವತ್ತಾಗೋಗಿತ್ತು ನಮಗೆ. ಮೇಡಮ್, ಕೋವಿಡ್ ಟೈಮಲ್ಲಿ ನೀವು ಯಾವ ಥರ ಸಮಸ್ಯೆಗಳನ್ನ ಎದುರಿಸಿದ್ರಿ? ಕೊರೋನಾ ಬಂದಮೇಲೆ ಅವರಿಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ಲಡ್ಡು ಇನ್ನೂ ಚಿಕ್ಕ ಪಾಪು, ಹೀಗೆ ಸ್ಕೂಲಿಗೆ ಫೀಸ್ ಕಟ್ಟೋಕ್ಕೆ ದುಡ್ಡಿರಲಿಲ್ಲ. ಕೆಲಸ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನಿಜವಾಗ್ಲೂ ಆ ಮನುಷ್ಯನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಇಂಥ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ, ಅಷ್ಟು ಆ ಥರ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದಾರೆ. ಬೇಕ್ರಿಲಿ ಇಂಥ ಕೆಲಸ ಅವ್ರು ಹೇಳಿದ್ರು ಅಂತ ಏನು ನಾಚಿಕೆ ಇಲ್ಲ, ಏನಿಲ್ಲ, ಎಲ್ಲ ಥರ ಕೆಲಸನೂ ಮಾಡಿದ್ದಾರೆ ಅವರು. ಅವತ್ತು ಕೂರಿಸಿ ಅನ್ನ ಹಾಕಿದ್ದಾರೆ ಅಂತಂದರೆ ಅದಕ್ಕೆ ನಮ್ಮ ಮನೆಯವರೇ ಕಾರಣ. ಸಾವಿಲ್ಲದ ಮನೆ ಇಲ್ಲ, ನೋವಿಲ್ಲದ ವ್ಯಕ್ತಿಗಳಿಲ್ಲ ಅಂತ ಹೇಳ್ಬೋದು ಮೇಡಮ್. ನೋವೇ ನಮಗೆ ಒಂದು ಉನ್ನತ ಕ್ಷೇತ್ರಕ್ಕೆ ಕರ್ಕೊಂಡೋಗುತ್ತೆ. ದಯವಿಟ್ಟು ನಿಮ್ಮೊಟ್ಟಿಗೆ ನಿಮ್ಮ ಮಕ್ಕಳಿದ್ದಾರೆ, ಹಾಗೆಯೇ ಪ್ರತಿಯೊಂದು ಹೆಜ್ಜೆಗೂ ಕೂಡ ನಮ್ಮ ಅಯ್ಯಪ್ಪ ಸರ್ ಅವರು ನಿಮ್ಮ ಜೊತೆಗಿದ್ದಾರೆ. ಕಷ್ಟನ ಸುಖನ ನನ್ನ ಹೊಟ್ಟೆಯಲ್ಲಿ ಶಕ್ತಿ ಇರುವ ಮಟ್ಟಿಗೆ ನಾನು ದುಡಿದು ನನ್ನ ಹೆಂಡ್ತಿನ, ನನ್ನ ಕುಟುಂಬವನ್ನು ಸಾಗಿಸ್ತೀನಿ ಅಂತ ಹೇಳಿದ್ದಾರೆ. ಬಹಳ ಪುಣ್ಯ ಮಾಡಿದ್ರಿ ಮೇಡಮ್, ಭಾಳ ಖುಷಿಯಾಯಿತು ಮೇಡಮ್. ಇದನ್ನೆಲ್ಲ ಹೊರತುಪಡಿಸಿ ನೀವೊಂದು ಉನ್ನತವಾದಂಥ ಒಂದು ಸಾಧನೆಗೆ ಕೈ ಹಾಕ್ತೀರಾ, ಅದೇ ಡ್ರಾಮಾ ಜೂನಿಯರ್ಸ್.
ನಿಮ್ಮ ಮಕ್ಕಳನ್ನ ತರಬೇತಿ ಕೊಡೋದಾಗಿರ್ಬೋದು, ಅವ್ರನ್ನ ಒಂದು ಆಡಿಷನ್ ಕರ್ಕೊಂಡು ಹೋಗೋದಾಗಿರ್ಬೋದು, ಅದರದೆಲ್ಲ ಪ್ರಮುಖ ಕೆಲಸವನ್ನು ನೀವು ನಿರ್ವಹಿಸಿದ್ರಿ ಅಂತ ಕೇಳ್ಪಟ್ವಿ. ಡ್ರಾಮಾ ಜೂನಿಯರ್ಸ್ನ ಜರ್ನಿ ಹೇಗಿತ್ತು ಮೇಡಮ್? ಸರ್, ಪೇಪರಲ್ಲಿ ನಾವು ಆಡಿಷನ್ ಇದೆ ಅಂತ ನೋಡ್ತೀವಿ. ಡ್ರಾಮಾ ಜೂನಿಯರ್ ಸೀಸನ್ 5ನಲ್ಲಿ ನನ್ನ ಮಕ್ಕಳು ಆಡಿಷನ್ ಕೊಟ್ಟಿದ್ದಾರೆ ಅಂತ ಹೆಸರಾರು ಇರಲಿ ಅಂತ ಹೇಳ್ಬಿಟ್ಟು ನಾವು ಆಡಿಷನ್ ಕೊಡೋಕೆ ಹೋಗ್ತೀವಿ. ಸೊ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ ಬರುತ್ತೆ. ಬಟ್ ಇನ್ನೊಬ್ಳಿಗೆ ಬೇರೆ ಕಡೆ ಇನ್ನೊಂದು ಕಡೆ ಆಡಿಷನ್ ಮಾಡ್ತಾರೆ ದೊಡ್ಡವಳಿಗೆ. ಅವಾಗ ಅವಳಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಅಂತ ಅವತ್ತಿಗೆ ಹೇಳಲ್ಲ ನಮಗೆ, ಆನ್ ಸ್ಕ್ರೀನು ಸ್ಟೇಜ್ ಮೇಲೆ ಹೇಳ್ತಾರೆ. ಬಟ್ ಅದು ನೆನ್ಸೋಕ್ಕಾಗದೇ ಇರೋ ಥರ ಖುಷಿ ನಮ್ಗೆ ಅವತ್ತು. ಬಟ್ ಖುಷಿಗೆ ಅಳ್ತಾ ಇದ್ವಿ ನಾವು ಅವತ್ತು. ಬಟ್ ಜಡ್ಜಸ್ ಎಲ್ಲ ಅದೇ ಹೇಳಿದ್ರು, ನಿಮಗೆ ಮೈಸೂರಿಂದ ಎಸ್ಪೆಷಲಿ ಮೈಸೂರಿಂದ ಇಬ್ಬರು ಒಂದೇ ಫ್ಯಾಮಿಲಿಯಿಂದ ಅಕ್ಕ ತಂಗಿರು ಇಬ್ಬರು ಒಟ್ಟಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ಅಂತ ಅವರು ಸ್ಟೇಜ್ ಮೇಲೆ ಸಾಂಗ್ವಿ ನಿನಗೆ ಅಲ್ಲ, ಇದುವರೆಗೂ 4 ಸೀಸನ್ ಯಾವತ್ತೂ ಈ ತರ ಆಗಿರ್ಲಿಲ್ಲ. ಈಗ ಹೊಸ್ತು ಒಂದೇ ಫ್ಯಾಮಿಲಿಯಿಂದ 2 ಸಿಸ್ಟರ್ಸ್ ಒಟ್ಟಿಗೆ ಬರ್ತಾ ಇರೋದು, ಅದು ಆಗೋಗ್ಬಿಡ್ಲಿ ನೋಡೋಣ. ಮೇಡಮ್, ನಾನು ಹೀಗೇ ಸಾನ್ವಿ ಹತ್ರ ಮಾತಾಡ್ತಾ ಇದ್ದೆ. ನಿನ್ನ ಗುರಿ ಏನು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ಡಾಕ್ಟರ್ ಆಗಬೇಕು ಅಂತ. ಕಾರಣ ನಿಮಗೆ ಒಂದು ಶೂಟಿಂಗ್ನಲ್ಲಿ ನಿಮ್ಮ ಆರೋಗ್ಯ ಹಾಳಾಗೋಗಿರುತ್ತೆ, ಆವಾಗ ಯಾರೂ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ಯಾಕಂದರೆ ಅಮ್ಮನಿಗೆ ಇವಾಗ ರೀಸೆಂಟಾಗಿ ಸ್ವಲ್ಪ ಹುಷಾರಿರಲಿಲ್ಲ ತುಂಬ. ಸರ್, ಅಂದರೆ ನನಗೆ ಶೂಟಿಂಗ್ ಟೈಮಲ್ಲಿ ಕೆಲವು ಟೈಮು ನಿದ್ರೆ ಅವಾಯ್ಡ್ ಆಗ್ತಾಯಿತ್ತು ನನಗೆ. ಆ ಟೈಮಲ್ಲಿ ಊಟನೂ ಸರಿಯಾಗಿ ಮಾಡ್ತಿರಲಿಲ್ಲ, ಯಾಕೆಂದರೆ ಊಟ ಮಾಡಿದರೆ ತುಂಬ ನಿದ್ರೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಊಟನೂ ಜಾಸ್ತಿ ಮಾಡ್ತಾ ಇರಲಿಲ್ಲ ನನಗೆ. ಸೊ ಹಂಗಾಗಿ ಸ್ವಲ್ಪ ಸಿವಿಯರ್ ಆಗಿ ಪ್ರಾಬ್ಲಮ್ ಆಯಿತು ನನಗೆ. ಆ ಪ್ರಾಬ್ಲಮಿಂದ ಅಂದರೆ ಅವಳು ಅದನ್ನು ತುಂಬ ಹತ್ತಿರದಿಂದ ನೋಡಲಿಲ್ಲ. ಅವತ್ತಿನ ಟೈಮ್ಗೆ ಅಂದರೆ ನನಗೇನಾಗಿದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸುತ್ತಮುತ್ತ ಇರೋರ್ನೆಲ್ಲ ಸಾನ್ವಿ ಅಬ್ಸರ್ವ್ ಮಾಡಿ, ಯಾಕೆಂದರೆ ಅವಳಿಗೆ ಈಗ ಸ್ವಲ್ಪ ಎಲ್ಲ ಗೊತ್ತಾಗ್ತಿದೆ, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು, ಆಮೇಲೆ ಕಷ್ಟ ಸುಖ ಎಲ್ಲ ಸ್ವಲ್ಪ ಗೊತ್ತಾಗ್ತಿದೆ ಅವಳಿಗೆ. ಸೊ ಅದರಿಂದ ಮೇ ಬಿ ಅವಳು ಹಂಗೆಲ್ಲ ತಿಳ್ಕೊಂಡು ಅವಳೇ ಓನ್ ಡಿಸಿಷನ್ ತೊಗೊಂಡಿರೋದು. ಅಲ್ಲಿವರೆಗೂ ಅವಳಿಗೆ ಫುಲ್ಲು ಡ್ರಾಯಿಂಗ್ ಮೇಲೆ ಫುಲ್ಲು ಕಾನ್ಸಂಟ್ರೇಷನ್ ಇದ್ದಿದ್ದು ಡ್ರಾಯಿಂಗ್ ಮೇಲೆ. ಸಡನ್ಲಿ ಚೇಂಜ್ ಆಗಿಬಿಟ್ಟು ಇವಾಗ ಎಲ್ಲೋದ್ರು ಯಾರೇ ಕೇಳಿದ್ರು ಫಸ್ಟು ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾಳೆ. ಸೊ ರೀಸನ್ ಮೋಸ್ಟ್ಲಿ ಇದೆ ಅಂತ ಅನಿಸುತ್ತೆ ಸರ್. ಕಾಂತಾರ ಚಾಪ್ಟರ್ 1 ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಪುಟಾಣಿಗಳು ಅಭಿನಯಿಸಿದ್ರು. ಇದರ ಜರ್ನಿ ಹೇಗಿತ್ತು? ನೀವು ಯಾವ ಥರ ಟ್ರಾವೆಲ್ ಮಾಡ್ತಿದ್ರಿ? ಅಲ್ಲಿ ಹೇಗಿತ್ತು ಜೀವನ? ಜರ್ನಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಏಕೆಂದರೆ 1.5 ವರ್ಷ ನಮಗೆ ಕಷ್ಟನೂ ಇದೆ, ಅಷ್ಟೇ ಸುಖನೂ ಅನುಭವಿಸಿದ್ದೀವಿ ಅಲ್ಲಿಂದ. 1.5 ವರ್ಷ ಹೆಂಗೆ ಹೋಯಿತು ಅನ್ನೋದು ಗೊತ್ತಾಗಲಿಲ್ಲ. ಬಟ್ ಅದರಿಂದ ನಮಗೆ ಖುಷಿ ಸಿಕ್ಕಿದ್ದೆ ಜಾಸ್ತಿ. ರಿಷಬ್ ಸರ್ಗೆ ಆಗಲಿ, ಹೊಂಬಾಳೆ ಟೀಮ್ಸ್ಗೆ ಆಗಲಿ, ಪ್ರಗತಿ ಮ್ಯಾಮ್ಗೆ ಆಗಲಿ, ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳೋದು ತುಂಬ ಚಿಕ್ಕ ವಿಷಯ ಆಗುತ್ತೆ. ಬಟ್ ಆದರೆ ಥ್ಯಾಂಕ್ಸ್ ಬಿಟ್ಟರೆ ನಮ್ಮ ಕೈಯಿಂದ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಆಗಲ್ಲ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗೋದಿಲ್ಲ ಸರ್. ಬರೀ ಕಾಡಿನಲ್ಲೇ ತುಂಬ ಸುಂದರವಾಗಿತ್ತು, ಆ ಪರಿಸರದಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂತು. ಆ ಒಂದು ಕಾಡಿನಲ್ಲಿ ಕಳೆದಂಥ ಸಮಯ ಹೇಗಿತ್ತು ಮೇಡಮ್? ಸರ್, ಕಾಂತಾರದಲ್ಲಿ ಅಂದರೆ ಅವರು ಬೇರೆ ಬೇರೆ ಕಾಡು ಅಂದರೆ 2 ಥರ ಕಾಡು ಕರ್ಕೊಂಡು ಹೋಗ್ತಾಯಿದ್ರು. 2 ಥರ ಕಾಡಲ್ಲೂ ಅಂದರೆ ಎಲ್ಲಿ ಕೂರಕ್ಕೂ ನಮಗೆ ವ್ಯವಸ್ಥೆ ಸರಿಯಾಗಿ ಎಲ್ಲ ಕಡೆ ಇರುತ್ತೋ ಇರಲ್ವೋ ಅನ್ನೋ ಭಯ ಪಟ್ಕೊಂಡೇ ಹೋಗ್ತಿದ್ವಿ. ಬಟ್ ಎಲ್ಲ ಕಡೆ ವ್ಯವಸ್ಥೆ ಚೆನ್ನಾಗಿತ್ತು. ಆಮೇಲೆ ಬಿಸಿಲು ಇದ್ದರೆ ತುಂಬ ಬಿಸಿಲಾಗ್ಬಿಟ್ಟಿದ್ರೆ ರಿಷಬ್ ಸರ್ ಮೈಕಲ್ ಜೋರಾಗಿ ಹೇಳೋರು, ಎಲ್ರಿಗೂ ಮಜ್ಜಿಗೆ ತಂದುಕೊಡ್ರು, ಟೀ ಕುಡಿಯೋರಿಗೆ ಟೀ ತಂದುಕೊಡ್ರು ಅಂತ ಹೇಳ್ಬಿಟ್ಟು ಟೈಮ್ಗೆ ಏನೇನು ಬೇಕು ವ್ಯವಸ್ಥೆ ಅದು ಕರೆಕ್ಟಾಗಿ ಹೇಳೋರು. ಆಮೇಲೆ ಅಲ್ಲಿ ಮಂಗಳೂರು ಜನ ಆಗಲಿ ಅಥವಾ ಕುಂದಾಪುರ ಜನ ಆಗಲಿ, ನಾವು ಈ ಕಡೆಯಿಂದ ಹೋಗಿದ್ದೀವಿ ಅಂದರೆ ಮೈಸೂರು ಕಡೆಯಿಂದ ಹೋಗಿದ್ದೀವೋ ಬೆಂಗಳೂರು ಕಡೆಯಿಂದ ಹೋಗಿದ್ದೀವೋ, ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲ ಜನನೂ ಅದರಲ್ಲಿ ತುಂಬ ಇದ್ದರು. ತುಂಬ ಥರ ಜನ ಇದ್ದರು. ಎಲ್ಲರಿಗೂ ಸಪೋರ್ಟಿವ್ ಆಗೇ ಇದ್ದರು ಸರ್. ಟೀಮೇ ಆಗಲಿ ಅಥವಾ ಕಾಡಲ್ಲಿ ಓಡಾಡಬೇಕಂದ್ರೆ ಅಂದರೆ ಲಡ್ಡುನ ಸುಮಾರು ಜನ ಎತ್ಕೊಂಡು ಹೋಗಿರೋದು ಇದೆ. ಸಾನುನ 2 ಸಲ ಏನೋ ಅಂದರೆ ಕುದುರೆ ಮೇಲೆ ಒಂದು ಸಲ, ಆನೆ ಮೇಲೆ ಒಂದು ಸಲ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಮಕ್ಕಳು ನಡಿಬಾರ್ದು ಅನ್ನೋದಕ್ಕೋಸ್ಕರ ತುಂಬ ಓಡಾಡೋದಕ್ಕೆಲ್ಲ ವ್ಯವಸ್ಥೆ. ಅಂದರೆ ರಿಷಬ್ ಸರ್ ಎಷ್ಟೇ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಕೆಲವೊಂದು ದಾರಿಗಳು ನಾವು ನಡ್ಕೊಂಡೇ ಹೋಗಬೇಕಾಗಿರುತ್ತೆ. ಅಂಥ ರಸ್ತೆಲೆಲ್ಲ ನನ್ನ ಮಕ್ಕಳಿಗೆ ತುಂಬ ಸಪೋರ್ಟ್ ಆಗಿದ್ರು ಸರ್ ಎಲ್ಲರೂ. ಆಮೇಲೆ ನದಿಲಿ ಹೋಗಬೇಕು ಅಂತಂದರೆ, ನೀರಲ್ಲಿ ಹೋಗಬೇಕು ಅಂದರೆ ಈ ಕಡೆಯಿಂದ ಆ ಕಡೆ ಪಾಸಾಗಿ ಹೋಗಬೇಕು ಅಂತಂದರೆ ನದಿಯಲ್ಲೆಲ್ಲ ಅಂದರೆ ಲಡ್ಡುನ ಒಂದೇ ಒಂದು ಸಲ ಅಂದರೆ ಇದ್ರ ಮೇಲೆ ಕರ್ಕೊಂಡು ಹೋಗಿದ್ದು, ಸಾನ್ವಿನ ಕೆಳಗಡೆ ಕರ್ಕೊಂಡು ಹೋಗಿದ್ರು. ಆ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ತುಂಬ ಭಯ ಪಟ್ಕೋತಿದ್ದೆ. ಬಟ್ ರಿಷಬ್ ಸರು ಮಕ್ಕಳನ್ನ ಜೋಪಾನ ಹಾಕೊಂಡ್ರು. ಅಂದರೆ ನನ್ನ ಮಕ್ಕಳು ಅಂತಲೇ ಅಲ್ಲ, ಎಲ್ಲ ಮಕ್ಕಳನ್ನು ಜೋಪಾನ ಹಾಕೊಂಡ್ರು. ಹುಷಾರಾಗಿ ನೋಡ್ಕೊಳ್ಳಿ, ಹುಷಾರಾಗಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ತುಂಬ ಕೇರ್ ಮಾಡ್ತಾ ಇದ್ದಾರೆ. ಶೆಟ್ಟಿ ಸರ್ ಅವರ ಅದ್ಭುತವಾದಂಥ ಕಾಳಜಿ, ಅದ್ರ ಜೊತೆಗೆ ಹಾರ್ಡ್ ವರ್ಕೆ ಇವತ್ತು ನಮ್ಮ ಕಾಂತಾರ ಜಗತ್ ಪ್ರಸಿದ್ಧವಾದಂಥ ಸಿನಿಮಾವಾಗಿದೆ.
ಇದನ್ನ ಹೊರತುಪಡಿಸಿ ಮ್ಯಾಮ್, ನಮ್ಮ ಕರುನಾಡ ಹೆಮ್ಮೆಯ ಹಾಸ್ಯ ನಟನಾದಂತಹ ರಾಕೇಶ್ ಶೆಟ್ಟಿ ಅವ್ರನ್ನ ನಾವು ಕಳ್ಕೊತೀವಿ. ಇದು ಬಹಳ ನೋವಿನ ಸಂಗತಿ. ಅವ್ರ ಜೊತೆ ನೀವು ಕೆಲವೊಂದು ಸಮಯಗಳನ್ನ ಕಳೆದಿದ್ರಿ. ಡ್ರಾಮಾ ಜೂನಿಯರ್ಸಲ್ಲೂ ಕೂಡ ನಿಮ್ಮ ಮಕ್ಕಳ ಜೊತೆಗಿದ್ದರು, ಹಾಗೆಯೇ ಕಾಂತಾರ ಸೆಟ್ನಲ್ಲೂ ಕೂಡ ನಿಮ್ಮ ಜೊತೆಗಿದ್ದರು. ಆ ಒಂದು ಸುಂದರ ಕ್ಷಣಗಳು ಯಾವ ಥರ ಇತ್ತು? ಸರ್, ಡ್ರಾಮಾ ಜೂನಿಯರ್ಸಲ್ಲಿ ಸ್ವಲ್ಪ ಕನೆಕ್ಟ್ ಆಗಿದ್ರು ಅಣ್ಣ, ರಾಕೇಶ್ ಅಣ್ಣ. ಅಂದರೆ ಅಲ್ಲಾದಮೇಲೆ ಸೆಟ್ಟಲ್ಲಿ ನೋಡಿದ್ಮೇಲೆ ಫುಲ್ ಖುಷಿ ಆಯಿತು ಅವ್ರಿಗೆ. ಇವರೇ ಆ ಮಕ್ಕಳು ಅಂತ ಗೊತ್ತಾದಮೇಲೆ ತುಂಬ ಖುಷಿಪಟ್ಟರು. ಯಾಕೆಂದ್ರೆ ಸ್ವಲ್ಪ ಚೇಂಜಸ್ ಆಗಿದ್ರು ಇವರಿಬ್ರು, ಹೈಟಲ್ಲಿ ವೆಯ್ಟಲ್ಲೆಲ್ಲ. ಹಂಗಾಗಿ ಗೊತ್ತಾದ್ಮೇಲೆ ತುಂಬ ಖುಷಿಪಟ್ಟರು ಅವರು. ಬಟ್ ಅವ್ರನ್ನ ಕಳ್ಕೊಂಡ್ವಿ ಅಂತ ಗೊತ್ತಾದಮೇಲೆ ನಮಗೂ ತುಂಬ ಬೇಜಾರಾಯಿತು. ಬಟ್ ಅವ್ರನ್ನ ನೋಡೋಕ್ಕಾಗಲಿಲ್ವಲ್ಲ ಅಂತ ಮನಸ್ಸಲ್ಲೇ ನಿಜ ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ ಸರ್ ನಾವು. ಮೇಡಮ್, ಭಾಳ ಪ್ರತಿಭೆ ಉಳ್ಳಂಥವರು, ಹಾಗೆಯೇ ಬಹಳ ಒಂದು ವೇದಿಕೆಗಳಲ್ಲಿ ಅಭಿನಯಿಸಿ ಈಗಲೂ ಕೂಡ ಮೈಸೂರಿನಲ್ಲಿ ಅನೇಕ ವೇದಿಕೆಗಳಲ್ಲಿ ಅವ್ರನ್ನ ಕಂಡಿದ್ದೀವಿ. ಹಾಗೆಯೇ ಅವರು ಒಂದು ಆರ್ಟಿಸ್ಟ್ ಆಗಿರ್ಬೋದು, ಚಿತ್ರಗಳನ್ನೆಲ್ಲ ಬಿಡಿಸಿ ಎಕ್ಸಿಬಿಷನ್ನಲ್ಲೆಲ್ಲ ಡಿಸ್ಪ್ಲೇನ ಮಾಡಿರೋದಾಗಿರ್ಬೋದು. ಹಾಗೆಯೇ ಎಲ್ಲ ಒಂದು ಮೈಸೂರಿನ ಜನತೆ ಅವ್ರಿಗೆ ಬಹಳ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗೆ ಇನ್ನೂ ಹೆಚ್ಚು ಮಾಡಲಿ ಅಂತ ಹೇಳ್ತಿದ್ದೀನಿ. ಮೇಡಮ್, ಮಕ್ಕಳು ಮುಂದೆ ಏನಾಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಅಂದರೆ ಅವರ ಭವಿಷ್ಯಕ್ಕೆ ಏನು ಮಾಡಬೇಕು? ಅವರು ಭವಿಷ್ಯದಲ್ಲಿ ಒಂದು ನಟಿಯರಾಗಬೇಕಾ ಅಥವಾ ಬೇರೆ ಒಂದು ಕ್ಷೇತ್ರಕ್ಕೆ ಹೋಗಬೇಕಾ? ಏನು ನಿಮ್ಮ ಒಂದು ಫ್ಯೂಚರ್ ಪ್ಲ್ಯಾನ್ ಯಾವ ಥರ ಇದೆ? ಸರ್, ಮಕ್ಕಳಿಗೆ ನಾವು ಅಂದರೆ ನೀನು ಡಾಕ್ಟ್ರೇ ಆಗು, ಇಂಜಿನಿಯರೇ ಆಗು ಅಂತ ನಾನೇನು ಪ್ರೆಷರ್ ಕೊಡೋದಿಲ್ಲ. ನಾನಾಗಲಿ ನಮ್ಮ ಮನೆಯವರಾಗಲಿ ಆ ಥರ ಏನೂ ಪ್ರೆಷರ್ ಕೊಡೋದಿಲ್ಲ. ಬಟ್ ದೇಶಕ್ಕೆ ಕೀರ್ತಿ ತರಬೇಕು. ಮೈಸೂರಿನ ಹೆಸರು ಇವಾಗ ಎಷ್ಟು ಉನ್ನತ ಮಟ್ಟಕ್ಕೆ, ಅಂದರೆ ಕಾಂತಾರ ಚಾಪ್ಟರ್ 1ನಲ್ಲಿ ಮೈಸೂರಿನ ಮಕ್ಕಳು ಹೆಂಗೆ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರಲ್ಲ, ಆ ಥರ ಏನಾದರೂ ಒಂದು ಸಾಧನೆ ಮಾಡೋ ಥರ ಅವ್ರು ಏನು ಮಾಡಿದ್ರು ನಮ್ಮಿಬ್ಬರು ಸಪೋರ್ಟ್ ಇರುತ್ತೆ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೋವು, ನಲಿವು, ಹಾಗೆಯೇ ಒಂದಷ್ಟು ದುಃಖಗಳು ಇಲ್ಲಿ ಕಂಡುಬಂತು. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ದುಃಖ ಮತ್ತು ನೋವು ಇದ್ದೇ ಇರುತ್ತೆ. ಅಂಥ ವ್ಯಕ್ತಿಗಳೇ ಸಾಧನೆಯ ಉನ್ನತ ಕ್ಷೇತ್ರದಲ್ಲಿರ್ತಾರೆ ಅಂತ ಹೇಳ್ತಾ, ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಅನೇಕ ಸಾಧಕರಿದ್ದಾರೆ. ಅವರು ಕೂಡ ನಮ್ಮ ವೇದಿಕೆಗೆ ಬರ್ಬೋದು, ಒಂದಷ್ಟು ಸಾಧನೆಗಳ ಇನ್ಸ್ಪೈರ್ ಮಾತುಗಳನ್ನ ಇಲ್ಲಿ ಆಡ್ಬೋದು. ಸಾಕಷ್ಟು ಜನರಿಗೆ ಇದು ತಲುಪಲಿ ಅಂತ ಹೇಳ್ತೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ಪುನೀತ್ ಕಲಾವಿದ ಅರ್ಪಿಸು ನಮ್ಮೂರ ಸಾಧಕ ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಹಿಂದಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಬರೋ ಶನಿವಾರ ಇನ್ನೊಬ್ಬ ಸಾಧಕನ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಪುನೀತ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.